ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ವಾರದ ಕತೆ ಕಿಚ್ಚನ ಜೊತೆ ಸೂಪರ್ ಸಂಡೇ ವಿತ್ ಸುದೀಪ. 2 ಎಪಿಸೋಡ್ಗಳನ್ನು ನೋಡಿರ್ತೀರಿ. ಎಪಿಸೋಡ್ಗಳು ನೋಡಿದ್ಮೇಲೆ ಈ ಸಲ ಸಾಕಷ್ಟು ಜನರಿಗೆ ಒಂದಿಷ್ಟು ಸಮಾಧಾನ, ಸಂತುಷ್ಟತೆ ಎಲ್ಲ ಆಗಿರುತ್ತೆ. ಅದಕ್ಕೆ ಕಾರಣವೂ ಇದೆ. ಯಾಕಂತಂದರೆ ಕಳೆದ 6 ವಾರಗಳಲ್ಲಿ ಕಿಚ್ಚ ಸುದೀಪ್ ಸರ್ ತುಂಬ ರಗಡಾಗಿ, ತುಂಬ ಸ್ಟ್ರಿಕ್ಟಾಗಿ, ತುಂಬ ಸ್ಟ್ರೈಟಾಗಿ ಹಿಟ್ ಮಾಡಿದ್ದು ಈ ವಾರ. ಯಾಕಂದರೆ ತಾಳ್ಮೆ ಇರುತ್ತೆ, ಎಲ್ಲದಕ್ಕೂ ಒಂದು ಪೇಷನ್ಸ್ ಲೆವೆಲ್ ಅಂತ ಇರುತ್ತೆ. ಬಟ್ ಆದರೆ ಪ್ರತಿ ಸಲವೂ ಅದೇ ತಪ್ಪನ್ನು ಪದೇ ಪದೇ ಮಾಡುತ್ತಿರುವಾಗ ಹೇಳದೇ ಇದ್ರೆ ತಪ್ಪಾಗುತ್ತೆ ಅಂತ ಈ ಸಲ ಖಡಕ್ಕಾಗಿ ಹೇಳೋಕೆ ನಿಂತು. ಹಾಗಾಗಿ ಶನಿವಾರ ಮಾತಾಡಬೇಕಾದ್ರೆ ಕಳೆದ ವಾರ ನಡೆದಂತಹ ಒಂದು ಸೀನ್, ಕಳೆದ ವಾರ ಏನು ನಡೀತು, ಚಪ್ಪಲಿ ತೋರಿಸಿದ್ಲು ನನಗೆ ರಕ್ಷಿತಾ ಅಂತ ಹೇಳಿ ಅಶ್ವಿನಿ ಅವರು ಒಂದು ಆರೋಪವನ್ನು ಮಾಡಿದರು. ಅದನ್ನು ಕಲಾವಿದರಿಗೆ ಅವಳು ಚಪ್ಪಲಿಯನ್ನು ತೋರಿಸಿದ್ರು ಅಂತ ತಿರುಚಲಾಗಿತ್ತು ಅನ್ನೋದು ಮನೆಯ ಅಭಿಪ್ರಾಯ ಆಗಿತ್ತು. ಅದನ್ನು ಗಿಲ್ಲಿ ಸಹಿತ ಮೆನ್ಷನ್ ಮಾಡಿದ್ದ. ಹೀಗಿರುವಾಗ ಅದ್ರ ಬಗ್ಗೆ ಕಳೆದ ವಾರ ಉಲ್ಲೇಖ ಮಾಡಲಿಲ್ಲ. ಬಟ್ ಅದು ಚರ್ಚೆಗೆ ಬಂದು ಹಾಗೆ ಸೈಡಿಗೆ ಹೋಗ್ಬಿಟ್ಟಿತ್ತು. ಆದರೆ ಸುದೀಪ್ ಸರ್ ಈ ಸಲ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ರು. ನೋಡಿ, ಯಾವುದೇ ವಿಚಾರವನ್ನು ನಾನು ತೊಗೊಳೋಕೆ ಮುಂಚೆ ಅದು ಟೆಲಿಕಾಸ್ಟ್ ಆಗಿಲ್ಲ ಅಂತಂದರೆ ಅಲ್ಲಿ ಏನು ಚರ್ಚೆ ಆಗಿದೆ, ಏನು ಮಾಡಿದ್ದಾರೆ, ಏನು ಹೇಳಿದ್ದಾರೆ, ಅದು ಟೆಲಿಕಾಸ್ಟ್ಗೆ ಯೋಗ್ಯ ಇತ್ತಾ ಅಥವಾ ಅದ್ರಲ್ಲಿ ಆಡಿಯೋದಲ್ಲಿ ಏನಾದರೂ ಸಮಸ್ಯೆಗಳಿತ್ತಾ ಅನ್ನೋದನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಂಡು ಅದನ್ನು ಬಿಟ್ ಬೈ ಬಿಟ್ ವಿತ್ ಸಬ್ಟೈಟಲ್ಸ್ ಹಾಕಿ ನಿಮಗೆ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಒಂದು ವಾರ ತೊಗೊಂಡ್ವಿ. ನಾವು ಎಲ್ಲವನ್ನು ಅಟೆಂಡ್ ಮಾಡಲೇಬೇಕು, ಮಾಡ್ತೀವಿ ಎನ್ನುವ ಕಾರಣಕ್ಕೆ ಅದನ್ನು 2 ಕ್ಲಿಪ್ಗಳನ್ನು 3 ನಿಮಿಷದ ಅಂತರದಲ್ಲಿ ಇದ್ದಂಥ 2 ಕ್ಲಿಪ್ಗಳನ್ನು ತೊಗೊಂಡು ಅಶ್ವಿನಿ ಅವರಿಗೆ ಅರ್ಥ ಮಾಡಿಸುವ ಕೆಲಸವನ್ನು ಮಾಡಿದ್ರು. ನೀವು ಏನು ಇಲ್ಲಿ ಹೇಳಬೇಕು ಅಂತ ಹೋಗ್ತಾ ಇದ್ದೀರಿ, ಏನು ಹೊರಗಡೆ ಪೋಟ್ರೆ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ, ಅದು ಸುಳ್ಳು, ಅದು ಸರಿಯಲ್ಲ, ಅದು ತಪ್ಪು. ಆಕೆ ಯಾವುದೇ ಕಾರಣಕ್ಕೂ ಕಲಾವಿದರಿಗೆ ಚಪ್ಪಲಿಯನ್ನು ತೋರಿಸ್ತಿಲ್ಲ. ಅವಳು ನೀವು ಹಾಕುವ ಓಟನ್ನು ನನ್ನ ಚಪ್ಪಲಿಯಲ್ಲಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಒಬ್ಬ ಕಲಾವಿದನಾಗಿ ನನಗದು ಗೊತ್ತಾಗೋದಲ್ವಾ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅಶ್ವಿನಿ ಅವರಿಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಅಟ್ ದ ಸೇಮ್ ಟೈಮ್ ನೀವು ಚಪ್ಪಲಿ ತೋರಿಸಿದ್ದು ಕರೆಕ್ಟಾ ಅಂತ ರಕ್ಷಿತಾರಿಗೆ ಸುದೀಪ್ ಸರ್ ಕೇಳಿದಾಗ ಅದನ್ನು ತಪ್ಪು ಅಂತ ಒಪ್ಕೊಂಡು ಸಾರಿ ಕೇಳಿದ್ದಾಗಿತ್ತು. ಆದರೆ ಅಶ್ವಿನಿ ಅವರು ತಾನು ಏನು ಮಾಡಿದ್ದೀನಿ ಅದನ್ನು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಆ ಕ್ಷಣಕ್ಕೆ ನನಗೇನು ಮಾಡಬೇಕು ಅನಿಸ್ತೋ ಅದನ್ನು ಮಾಡಿದ್ದೀನಿ ನಾನು ಅಂತಂದರು. ಅದಕ್ಕೆ ಸುದೀಪ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ಜೈಲಲ್ಲಿದ್ದವರು ಸಹಿತ ಅದನ್ನೇ ಹೇಳೋದು, ಆ ಕ್ಷಣಕ್ಕೆ ನನಗೇನು ಬಂತು ಅದನ್ನು ಮಾಡಿದೆ ಅಂತ. ಸರಿನಾ ತಪ್ಪ ನೀವೇ ಯೋಚನೆ ಮಾಡಿ ಅನ್ನೋದನ್ನು ಅವ್ರಿಗೆ ಬಿಟ್ಟರು. ಅದೇನೇ ಇರಲಿ. ಸೊ ಇದೆಲ್ಲದರ ಆಚೆಗೆ ಮತ್ತೊಂದು ವಿಚಾರ ಚರ್ಚೆಗೆ ಬಂದಿದ್ದು ಅಶ್ವಿನಿಯವ್ರ ವಿಚಾರದಲ್ಲಿ ನಾನು 1 by 1 ಮುಗಿಸ್ತೀನಿ 2 ದಿನಗಳಲ್ಲಿ. ಒಂದು, ಅಶ್ವಿನಿಯವ್ರ ವಿಚಾರದಲ್ಲಿ ರಕ್ಷಿತಾಗಿ ಹೇಳಿದಂತಹ ಮಸಿ ಹಾಕುವಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಹೇಳಿಕೆಗಳು, ಅದರ ಮೇಲೂ ಸಹಿತ ಒಂದಿಷ್ಟು ಚರ್ಚೆಗಳು ನಡೀತು. ಆಮೇಲೆ ಸೂರಜ್ ಹೇಳಿದಂಥ ವಿಚಾರ ಏನಿತ್ತು, ಮಸಿ ಬೆಳೆದ ವಿಚಾರದಲ್ಲಿ ಅವ್ರು ನನಗೆ ಆ ಥರ ಮಾತೇ ಆಡಿಲ್ಲ ಅಂತಂದಾಗ ಇಮಿಡಿಯೇಟ್ಲಿ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸಿದ್ರು. ಅದಕ್ಕೆ ಅಶ್ವಿನಿ ಅವರು ಹೇಳಿದರು, ನಾನು ಎಲ್ಲಾದರೂ ಹಂಗೆ ಪ್ಲೇ ಮಾಡಿದರೆ, ಹಂಗೆಲ್ಲಾದರೂ ನಾನು ಹೇಳಿದರೆ ನಾನು ಬಿಗ್ ಬಾಸ್ ಮನೆಯಿಂದನೇ ಹೊರಗಡೆ ಹೋಗ್ತೀನಿ ಅಂತ. ಅದಾದ ಕೂಡಲೇ ಇಮಿಡಿಯೇಟ್ಲಿ ಆ ವಿಟಿಯನ್ನು ಪ್ಲೇ ಮಾಡಲಾಯಿತು. ಅದರಲ್ಲಿ ಅವರು ಹೌದು ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ರಕ್ಷಿತಾ ಮಾಡಿದ್ದಾಳೆ ಅಂತ ಅಶ್ವಿನಿ ಅವರು ಹೇಳೋದು ಅಲ್ಲಿ ಪ್ರೂವ್ ಆಗಿತ್ತು. ಇನ್ನೊಂದು ಮಹತ್ವದ ವಿಚಾರ ಈ ವಾರ ಚರ್ಚೆ ಆಗಬೇಕಾಗಿದ್ದು ಗಿಲ್ಲಿಗೆ ರಿಷಾ ಹೊಡೆದಂತಹ ವಿಚಾರ. ಕಳೆದ ಸೋಮವಾರದ ಎಪಿಸೋಡ್ನಲ್ಲಿ ರಿಷಾ ಗಿಲ್ಲಿಗೆ ಬಟ್ಟೆ ವಿಚಾರದಲ್ಲಿ, ಅಂದರೆ ಇವರು ಸ್ನಾನದ ಮನೆಗೆ ಹೋದಾಗ ನೀರು ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಗಿಲ್ಲಿ ರಿಷಾ ಬಳಿ ಇದ್ದಂತಹ 3 ಜೊತೆ ಬಟ್ಟೆಯನ್ನು ತೊಗೊಂಬಂದು ಬಾತ್ರೂಮ್ನಲ್ಲಿ ಇಟ್ಟಿದ್ದ ಅನ್ನುವ ಕಾರಣಕ್ಕೆ ರಿಷಾ ಹೊರಗೆ ಬಂದು ಗಿಲ್ಲಿಯ ಹೆಸರಿನಲ್ಲಿ ಕೂಗಿ ಗಲಾಟೆ ಮಾಡಿ ಅವನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು. ಈ ಮ್ಯಾನ್ ಹ್ಯಾಂಡ್ಲಿಂಗ್ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆಗಳಾಯಿತು, ಬಹಳ ದೊಡ್ಡ ವಾದ ವಿವಾದಗಳಾಯಿತು. ಆದರೆ ಮನೆ ಒಳಗಾಗಲಿಲ್ಲ, ಮನೆ ಹೊರಗಡೆ ಆಯಿತು. ಹಾಗಾಗಿ ಮನೆ ಒಳಗಡೆ ಯಾಕೆ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಸುದೀಪ್ ಸರ್ ಎಲ್ಲರನ್ನ ಪ್ರಶ್ನೆ ಮಾಡಿ ಕೇಳಿದರು. ಅದರಲ್ಲಿ ಕೆಲವರು ಮಾತ್ರ ನಿಂತಿದ್ರು, ಅಂದರೆ ರಕ್ಷಿತಾ ಇರ್ಬೋದು, ಧನುಷ್ ಇರ್ಬೋದು ಅಂತವ್ರು ಮಾತ್ರ. ಆದರೆ ಕೆಲವರು ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡಿಕೊಂಡು ನಮಗೇನೂ ಗೊತ್ತಿಲ್ಲ ಅನ್ನುವ ಹಾಗಿದ್ರು. ಗಿಲ್ಲಿ ಆಗಿರೋದ್ರಿಂದ ಅದೇನೋ ಈಸಿ ಅನ್ನೋ ಥರ ಹೋಯಿತು ಅಂತಾಯಿತು. ಅದೇ ಪ್ರಶ್ನೆನ ಅಶ್ವಿನಿ ಅವ್ರು ಕೇಳಿದಾಗ ಅಶ್ವಿನಿ ಅವರು ನನಗೆಲ್ಲಾದರೂ ಆಗಿದ್ರೆ ನಾನು ಬೇರೆ ಥರ ಹ್ಯಾಂಡಲ್ ಮಾಡ್ತಿದ್ದೆ ಅಂತ. ಜಾನ್ವಿ ಕೇಳಿದಾಗ ನನಗೆಲ್ಲಾದರೂ ಹೇಳಿದ್ರೆ ನಾನು ಕ್ಯಾಮ್ರಾದಲ್ಲಿ ಹೋಗಿ ಅದನ್ನು ಬಿಗ್ ಬಾಸಿಗೆ ಸ್ಪಷ್ಟಪಡಿಸ್ತಿದ್ದೆ ಅಂತ. ಆ್ಯಂಡ್ ಎಂಡ್ ಆಫ್ ದ ಡೇ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದು ರಿಷಾಗೆ ಹೊಡೆದಿದ್ದಾಗಿದ್ದರೆ ರಿಷಾ ಗಿಲ್ಲಿಗೆ ಬಿಟ್ಟು ಬೇರೆ ಯಾರಿಗೆ ಹೊಡೆದಿದ್ರು ಸಹಿತ ರಿಷಾ ಮನೆಯಿಂದ ಹೊರಗೆ ಹೋಗುವ ತನಕ ಅವ್ರು ಬಿಡ್ತಿರ್ಲಿಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ರು. ರಿಷಾಗೆ ಇಲ್ಲೊಂದು ಕ್ಲಾಸಿಕ್ ಶಾಟ್ ಏನಪ್ಪ ಅಂತಂದರೆ, ಇಡೀ ಮನೆಗೆ ಒಂದು ಅವಕಾಶವನ್ನು ಕೊಡ್ತಾರೆ. ನೋಡಿ, ರೆಡ್ ಕಾರ್ಡ್ ಕೊಟ್ಟು ಮನೆಯಿಂದ ಹೊರಗಡೆ ಕಳಿಸ್ಬೇಕಾ ಅಥವಾ ಯೆಲ್ಲೋ ಕಾರ್ಡ್ ಕೊಟ್ಟು ಒಂದು ಅವರಿಗೆ ವಾರ್ನಿಂಗನ್ನು ಕೊಡಬೇಕಾ ಅಂತ. ಮನೆಯಲ್ಲಿರುವ ಅಷ್ಟು ಜನರಲ್ಲಿ ಕ್ಯಾಪ್ಟನ್ ಮಾಳು ಒಬ್ಬರನ್ನು ಹೊರತುಪಡಿಸಿದರೆ ಇನ್ನೆಲ್ಲರೂ ಸಹಿತ ಒಂದು ವಾರ್ನಿಂಗ್ ಕೊಟ್ಟು ಅವಕಾಶ ಕೊಡಿ ಅಂತಲೇ ಹೇಳಿದ್ಲು. ಆ ವಿಷಯ ಗೊತ್ತಾದ ಮೇಲೆ ರಿಷಾಗೆ ತನಗೆ ತಾನೇ ತುಂಬ ದೊಡ್ಡ ಬೇಸರ ಆಗುತ್ತೆ. ಅಂದರೆ ನಾನು ಇವ್ರ ಮೇಲೆಲ್ಲ ಹಿಂಗೆ ಮಾಡಿಬಿಟ್ನಲ್ಲ. ಇನ್ಫ್ಯಾಕ್ಟ್ ನಮಗೆ ತುಂಬ ಖುಷಿ ಕೊಟ್ಟಿದ್ದು ಗಿಲ್ಲಿ ಅಲ್ಲಿ ಹೇಳಿದಂಥ ವಿಚಾರ. ಗಿಲ್ಲಿ ಹೇಳ್ಬೋದಾಗಿತ್ತು, ಮಾಳು ಹೇಳಿದಷ್ಟೇ ಸ್ಟ್ರಾಂಗ್ ಆಗಿ ಈ ಥರದ್ದೆಲ್ಲ ಮನೇಲಿ ನಡಿಬಾರ್ದು, ಕಳಿಸ್ಬೇಕು ಹೊರಗಡೆ ಅಂತ ಹೇಳ್ಬೋದಾಗಿತ್ತೇನೋ. ಆದರೆ ಗಿಲ್ಲಿ ಇಲ್ಲ, ಒಂದು ಅವಕಾಶ ಕೊಡೋಣ, ಯಾಕಂದರೆ ನಾನು ಸಲಿಗೆಯಿಂದ ಇದ್ವಿ, ತಮಾಷೆಯಿಂದ ಇದ್ವಿ, ಅದನ್ನೇ ಅವ್ರು ಸಲಿಗೆಯಾಗಿ ತೊಗೊಂಡು ಹಂಗೆ ಮಾಡಿರ್ಬೋದು, ಹಾಗಾಗಿ ಒಂದು ಅವಕಾಶ ಕೊಡೋಣ ಅಂತ ಹೇಳಿದ್ದು ಬಹಳ ದೊಡ್ಡ ವಿಷಯ ಆಯ್ತಲ್ಲಿ. ಅಟ್ ದ ಸೇಮ್ ಟೈಮ್ ಈ ವಾರದಲ್ಲಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂತಹ ವಿಚಾರ, ಅಬಿಗೆ ಲೆಟರ್ ಕೊಟ್ಟುವ ಕಾರಣಕ್ಕೆ ಧನುಷ್
ಕಿಚ್ಚನ ಚಪ್ಪಾಳೆಯನ್ನು ತೊಗೊಂಡಿದ್ದು. ಕಿಚ್ಚನ ಚಪ್ಪಾಳೆ ತೊಗೊಂಡೋದಕ್ಕೆ ಪ್ರಮುಖ ಕಾರಣವನ್ನು ಸುದೀಪ್ ಸರ್ ಹೇಳ್ತಾರೆ. ಕಿಚ್ಚನ ಚಪ್ಪಾಳೆ ನಾನು ಬರೀ ನೀವು ಅಬಿಗೆ ಲೆಟರ್ ಕೊಟ್ರಿ ಅನ್ನುವ ಕಾರಣಕ್ಕಲ್ಲ, ಆದರೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಈ ಮನೇಲಿ ಮಾಡಿಬಿಟ್ರೆ ಅದನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತೇಳಿ ಇಡೀ ಮನೆ ಅಲ್ಲಲ್ಲಿ ಡಿಸ್ಕಸ್ ಮಾಡೋದನ್ನು ನಾವು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಸೀಸನ್ಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಆದರೆ ನೀವು ಸ್ಯಾಕ್ರಿಫೈಸ್ ಮಾಡಿದ್ದು ಅಲ್ಲದೆ ಅದನ್ನು ತುಂಬ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದೇ ಇದ್ದಾಗೆ ಆಯ್ತಪ್ಪ ನಾನು ಮಾಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ, ಅದನ್ನ ಯಾರೋ ಗುರುತಿಸ್ತಾರೆ ಅನ್ನೋ ಹಾಗೆ ಇದ್ದಿದ್ದಿದೆಯಲ್ಲ, ಆ ಕಾರಣಕ್ಕೋಸ್ಕರ ನಿಮಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತೀವಿ ಅಂದಿದ್ದು ಬಹಳ ಅರ್ಥಗರ್ಭಿತವಾಗಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಸಲದ ಎಲಿಮಿನೇಷನ್ಗೆ ಬಂದರೆ ಚಂದ್ರಪ್ರಭಾ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಬಹಳ ದೊಡ್ಡ ಮಿಸ್ಟೇಕನ್ನು ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಯೂಶ್ವಲಿ ಮನೆಯ ರೂಲ್ಸ್ ಪ್ರಕಾರ, ನಾನು ಆ ಸೀಸನ್ 4ನಲ್ಲಿ 116 ದಿನಗಳ ಅದೇ ಮನೆಯಲ್ಲಿ ಇದ್ದಿದ್ದರಿಂದ ಅಲ್ಲಿ ಒಂದು ಸ್ಪಷ್ಟವಾದ ರೂಲ್ಸ್ ಇದೆ. ಒಂದು ಸಲ ನಾನು ಬರೀ ಆ ಮನೆಯ ಕಾಂಪೌಂಡ್ ಮೇಲೆ ಗೇಮ್ಗೋಸ್ಕರ ಹತ್ತಿದ್ದಕ್ಕೆ ನನಗೆ ವಾರ್ನಿಂಗ್ ಬಂದಿತ್ತು. ಸೊ ಹೀಗಿರುವಾಗ ಮನೆಯ ತೆರೆದಿಟ್ಟ ಮೇನ್ ಡೋರ್ನಿಂದ ಚಂದ್ರಪ್ರಭಾ ಹೊರಗೆ ಹೋಗಿದ್ದು ಬಹಳ ದೊಡ್ಡ ತಪ್ಪು ಬಿಗ್ ಬಾಸ್ನಲ್ಲಿ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ಐ ಫೀಲ್ ನೆನ್ನೆ ಚಂದ್ರಪ್ರಭಾ ಹೋಗುವ ಕ್ಯಾಂಡಿಡೇಟ್ ಆಗಿರಲಿಲ್ಲ, ಬೇರೆ ಯಾರೋ ಇದ್ದರು ಆ ಶೂಟಲ್ಲಿ. ಬಟ್ ಆದರೆ ಚಂದ್ರಪ್ರಭಾರ ಈ ಬಿಹೇವಿಯರ್ ಅವರನ್ನು ಮನೆಯಿಂದ ಹೊರಗೆ ಕಳಿಸುವ ಹಾಗೆ ಮಾಡಿದೆ ಅಂತ ಮೇಲ್ನೋಟಕ್ಕೆ ಎಲ್ರಿಗೂ ಅನ್ನಿಸ್ತಾ ಇದೆ. ಇದೇ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಚರ್ಚೆ ಮಾಡಲಾಗ್ತಾ ಇದೆ. ಆ್ಯಂಡ್ ಫೋರ್ಸ್ಫುಲಿ ಆ ಮನೆಯಲ್ಲಿ ಯಾರನ್ನೂ ಉಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಚಂದ್ರಪ್ರಭಾ ಅವರ ನಡೆ ಮತ್ತು ನುಡಿ ಅನ್ನುವಂತಹ ವಿಚಾರದಲ್ಲಿ ಸುದೀಪ್ ಅವರು ಕೊಟ್ಟಂತಹ ಕ್ಲಾರಿಫಿಕೇಶನ್ ಏನಿತ್ತು, ನೀವೇನು ಮಾತಾಡ್ತೀರಿ? ಯಾಕಂತಂದರೆ ಗಿಲ್ಲಿ ಮತ್ತು ಕಾವ್ಯ ವಿಚಾರದಲ್ಲಿ ಮಾತಾಡಿದ್ದಂತಹ ಚಂದ್ರಪ್ರಭಾ ಮಸಿ ಹಚ್ಚುವ ಸಂದರ್ಭದಲ್ಲಿ ಆಕೆ ಗಿಲ್ಲಿಯನ್ನು ಲವ್ ಮಾಡ್ತಿದ್ದಾಳೆ, ಇದರಿಂದಾಗಿ ನಾಳೆ ಅವಳು ಮದುವೆಗೆ ಸಮಸ್ಯೆ ಆಗ್ಬೋದು ಅನ್ನುವ ಅರ್ಥದಲ್ಲಿ ಮಾತಾಡಿ ಮಸಿಯನ್ನು ಬೆಳೆದಿದ್ರು. ಆವಾಗ ತುಂಬ ಚೆನ್ನಾಗಿ ಸುದೀಪ್ ಸರ್ ಹೇಳಿದ್ರು, ನನ್ನ ತಂಗಿಯೇ ಆಗಿದ್ದಿದ್ರೆ ನಾನು ಪಬ್ಲಿಕ್ನಲ್ಲಿ ಕೂತು ಆ ರೀತಿ ಮಾತಾಡ್ತಾ ಇದ್ನ, ಎಲ್ಲೋ ಅವಳಿಗೆ ಒಂಟಿಯಾಗಿದ್ದಾಗ ನಾನು ಹೋಗಿ ಅವಳಿಗೆ ವಿಷಯ ಹೇಳ್ತಾ ಇದ್ದೆ, ನೀವು ಮಾಡಿದ ತಪ್ಪು ಅನ್ನೋದನ್ನು ನುಡಿಯ ವಿಚಾರದಲ್ಲಿ ಹೇಳಿ, ನಿಮ್ಮ ನಡೆ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ಅವರು ರಿಷಿಕಾ ಜೊತೆಗೆ ಇದ್ದಂತಹ ತುಂಬ ಆತ್ಮೀಯ ಮೊಮೆಂಟ್ಗಳನ್ನು, ಅಂದರೆ ತೊಡೆ ಮೇಲೆ ಮಲಗಿರೋದು, ಹಾರ್ಟ್ ಶೇಪ್ ಮಾಡ್ತಾ ಇರೋದು, ಹಾಗೆ ಮಾಡ್ತಾ ಇರೋದು, ಕೈ ಇಟ್ಕೊಂಡು ನೋಡ್ತಾ ಇರೋದು, ಈ ಥರದ್ದನ್ನು ತೋರಿಸಿ ನಿಮ್ಮ ನಡೆ ಮತ್ತು ನಿಮ್ಮ ನುಡಿ ಎಷ್ಟು ವಿಭಿನ್ನವಾಗಿದೆ ಈ ಮನೆಯಲ್ಲಿ, ಹೀಗಿದ್ದರೆ ಹಾಗಿರಬೇಡಿ, ಹಾಗಿದ್ದರೆ ಹೀಗಿರಬೇಡಿ, ಹೇಳೋರು ಮಾಡಬಾರ್ದು, ಮಾಡೋರು ಹೇಳಬಾರ್ದು ಅನ್ನುವ ಅರ್ಥದಲ್ಲಿ ಅರ್ಥ ಮಾಡಿಸಿದ್ದು ಚಂದ್ರಪ್ರಭಾ ಅವರಿಗೆ ಸ್ವಲ್ಪ ತಾಗಿತ್ತು. ಅಟ್ ದ ಸೇಮ್ ಟೈಮ್ ನೆನ್ನೆ ಟ್ಯಾಗ್ ಹಾಕುವಂಥ ವಿಚಾರ ಬಂದಾಗ ಅವರಿಗೆ ಒಬ್ಬೊಬ್ಬರು ಬಂದು ಟ್ಯಾಗ್ ಹಾಕಿ ಊಸರವಳ್ಳಿ ಅಂತ ಹೇಳಿ ಧನುಷ್ ಕೊಟ್ಟ ಮೇಲೆ ಅವ್ರಿಗೊಂದು ಸ್ವಲ್ಪ ಹರ್ಟ್ ಆಗಿತ್ತು. ಈ ಗ್ಯಾಪ್ನಲ್ಲಿ ಒಂದು ಸಣ್ಣ ಬೇರೆ ಟಾಸ್ಕ್, ಅಂದರೆ ಈ ರೆಡ್ ಆ್ಯಂಡ್ ಎಲ್ಲೋ ಟಾಸ್ಕ್ ಏನೋಗಿತ್ತು, ಆ ಕಡೆ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಚಂದ್ರಪ್ರಭಾ ಮನೆಯಿಂದ ಹೊರನಡೆದು ಡೋರ್ ದಾಟಿ ಹೊರಗಡೆ ನಾಕ್ ಮಾಡುವಂತಹ ಸಂದರ್ಭ ನಾವು ನೋಡಿದ್ವಿ. ನಂತರ ಮನೆಯ ಕಂಟೆಸ್ಟೆಂಟ್ಗಳೇ ಅವ್ರನ್ನ ಒಳಗೆ ಎಳ್ಕೊಂಬಂದು ಕೂರಿಸಿದ್ರು, ಮಾತಾಡಿಸಿದ್ರು. ಆದರೆ ಸುದೀಪ್ ಸರ್ ತುಂಬ ಕ್ಲಿಯರಾಗಿ ಚಂದ್ರಪ್ರಭಾ ಅವ್ರನ್ನ ಅರ್ಥ ಮಾಡಿಕೊಂಡ್ರು. ಅವರು ಮತ್ತೆ ಕನ್ಫೆಷನ್ ರೂಮ್ಗೆ ಹೋಗಿ ಗ್ರೀನ್ ಮತ್ತು ಎಲ್ಲೋ ಹಾಕಬೇಕಾದ್ರೆ ಏನಾಗ್ತಿದೆ ಏನು ಅನ್ನೋದನ್ನು ಕೇಳಿ ಅವ್ರನ್ನ ಅರ್ಥ ಮಾಡಿಸಿ ಲಾಸ್ಟಿಗೆ ಅವ್ರನ್ನೇ ಎಲಿಮಿನೇಟ್ ಮಾಡಿ ಸ್ಟೇಜ್ ಮೇಲೆ ಕರೆದು ಅವ್ರದ್ದೊಂದು ವಿಟಿ ತೋರಿಸಿ. ಆದರೆ ಇಲ್ಲಿ ಆಶ್ಚರ್ಯ ಆಗಿದ್ದು, ಅಷ್ಟು ಪ್ರೀತಿಯಿಂದ ಆ ಮನೆಯೊಳಗಡೆ ಅಷ್ಟು ಜನರ ಜೊತೆಗೆ ಇದ್ದಂತಹ ಚಂದ್ರಪ್ರಭಾ ಆಲ್ ಆಫ್ ದ ಸಡನ್ ಹೊರಗೆ ಹೋಗುವಾಗ ಯಾರಿಗೂ ಒಂದು ಹಾಯ್, ಬಾಯ್, ಗುಡ್ ಬೈ, ಹಗ್ ಏನನ್ನೂ ಮಾಡದೆ ತುಂಬ, ಅಂದರೆ ನನಗೆ ಬೇಡವೇ ಬೇಡ ಅನ್ನೋ ಥರದಲ್ಲಿ ಹೊರಟುಬಿಟ್ರು. ಆ ವಿಟಿಯಲ್ಲಿ ಬಂದಂತಹ ಸ್ಪೆಷಲ್ ಮೂಮೆಂಟ್ಸ್, ಎಮೋಷ್ನಲ್ ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ ಯಾವುದಕ್ಕೂ ಸಹಿತ ಕೇರೆ ಮಾಡದೆ ತಮ್ಮ ಮುಖವನ್ನು ಸ್ಥಿತ ಪ್ರಜ್ಞರಾಗಿ ಇಟ್ಕೊಂಡು ನನಗೆ ಇಲ್ಲಿಂದ ಹೋದರೆ ಸಾಕು ಅನ್ನೋ ಹಾಗೆ ನಿಂತಿದ್ದು ಬಹಳ ಆಶ್ಚರ್ಯ ಆಗಿತ್ತು. ನನ್ನ ಪ್ರಕಾರ ಚಂದ್ರಪ್ರಭಾ ಅವರಿಗೆ ಫೀಲ್ ಆಗಿರುತ್ತೆ, ತನಗೆ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಅನ್ನೋದನ್ನು ಅವ್ರು ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ಅರ್ಥ ಆಗೋದಲ್ಲ, ಇಲ್ಲಿ ಸ್ಕ್ರಿಪ್ಟೆಡ್ ಶೋ ಅಲ್ಲ ಬಿಗ್ ಬಾಸ್ ಅನ್ನೋದನ್ನು ಮತ್ತೆ ನಿಮ್ಗೆ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಾಕಷ್ಟು ಜನ ಬೇರೆ ಬೇರೆ ಕಾಮಿಡಿ ಶೋಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಕ್ಸಸ್ ಆದವರು ಬಿಗ್ ಬಾಸ್ಗೆ ಬಂದು ಯಾಕೆ ಅವ್ರಿಗೆ ಅದನ್ನು ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ಅಲ್ಲಿ ಸ್ಕ್ರಿಪ್ಟ್ ಇರೋದಿಲ್ಲ. ಸ್ಕ್ರಿಪ್ಟ್ ಇಲ್ಲದೆ ಇರುವ ಕಾರಣಕ್ಕೆ, ಈಗ ಸ್ಕ್ರಿಪ್ಟ್ ಇದ್ದು ನೀವು ಒಂದು ಸ್ಕಿಟ್ಟನ್ನು ಮಾಡೋದು ಬೇರೆ, ಸ್ಕ್ರಿಪ್ಟ್ ಇಲ್ಲದೆ ಇಡೀ ಮನೆಯಲ್ಲಿ ಎಲ್ಲರ ಜೊತೆ ಬೆರೆತ್ಕೊಂಡು ಹೋಗೋದು ಬೇರೆ. ಗಿಲ್ಲಿಯ ಸ್ಟ್ರೆಂತ್ ಏನು ಅಂತಂದರೆ, ಗಿಲ್ಲಿ ಈಸ್ ಎ ಸ್ಪಾಂಟಾನಿಟಿ, ಹ್ಯೂಮರ್ ಆ್ಯಂಡ್ ಹೀ ಈಸ್ ಕೇಪಬಲ್ ಟು ರೈಟ್ ದ ಸ್ಕ್ರಿಪ್ಟ್. ಅವನ ಸ್ಕ್ರಿಪ್ಟನ್ನು ಅವನೇ ಬರ್ಕೊಳ್ಳೋಕೆ ಅವ್ನಿಗೆ ಬರುತ್ತೆ. ಒಂದು ಖಾಲಿ ಲೆಟರ್ನ ಕೊಟ್ಟರೆ ಆ ಲೆಟರ್ಲ್ಲಿ ಏನಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ ಮಾತನಾಡುವಂತಹ ತಾಕತ್ತು, ಆ ಒಂದು ಟ್ಯಾಲೆಂಟ್ ಗಿಲ್ಲಿಗಿರೋದ್ರಿಂದ ಗಿಲ್ಲಿಗೆ ಈಸಿ ಆಗ್ತಾ ಇದೆ. ಗಿಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಇನ್ಸ್ಟೆಂಟ್ ಆಗಿ ಒಂದು ಕವಿತೆಯನ್ನು ಬರೆಯಬಲ್ಲ, ಪತ್ರವನ್ನು ಓದಬಲ್ಲ, ಡೈಲಾಗ್ಗಳನ್ನು ಸೃಷ್ಟಿ ಮಾಡಬಲ್ಲ. ಅದು ಗಿಲ್ಲಿಯ ಪ್ಲಸ್ ಆಯಿತು. ಬಟ್ ಯಾವಾಗ ಗಿಲ್ಲಿಗೆ ಇದು ಪ್ಲಸ್ ಆಗ್ತಿದೆ ಅಂತ ಚಂದ್ರಪ್ರಭಾಗೆ ಗೊತ್ತಾಯಿತು, ಚಂದ್ರಪ್ರಭಾ ಅವರು ಗಿಲ್ಲಿಯವರು ಮಾಡ್ತಿರುವ ಕಾಮಿಡಿಯೇ ಸರಿ ಇಲ್ಲ ಅಂತ ಪ್ರೊಜೆಕ್ಟ್ ಮಾಡುವ ಪ್ರಯತ್ನಕ್ಕೆ ಬಿದ್ದರು. ಅದು ಸಹಿತ ಅವರಿಗೆ ಮೈನಸ್ ಆಗಿದ್ರೆ ಆಶ್ಚರ್ಯ ಏನಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಒಂದ್ಸಲಿ ಇನ್ನೊಂದು ಯೋಚನೆ ಮಾಡಬೇಕಾಗಿರೋ ವಿಚಾರ, ಎಲ್ಲ ಕಡೆಗೂ ಓಡಾಡ್ತಾ ಇರುವಂಥ ವಿಚಾರ, ಧ್ರುವಂತ್ ಜೊತೆಗೆ ಯಾರು ಜಾಸ್ತಿ ಕಾಣಿಸ್ಕೊಳ್ತಾರೋ ಅವ್ರು ಎಲಿಮಿನೇಟ್ ಆಗ್ತಾರೆ ಅಂತ. ಹೋದ ವಾರ ಮಲ್ಲಮ್ಮನವರು ಎಲಿಮಿನೇಟ್ ಆದರು, ಈ ಸಲ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆದರು. ಟ್ರೋಲ್ ಆಗ್ತಾ ಇದೆ, ಧ್ರುವಂತ್ ಜೊತೆಗೆ ಈ ವಾರ ಯಾರು ಕ್ಲೋಸ್ ಆಗ್ತಾರೋ ನೋಡಬೇಕು, ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಧ್ರುವಂತ್ ಆಲ್ ಆಫ್ ದ ಸಡನ್ ಯಾಕೆ ಈ ಥರದ ಒಂದು ಬದಲಾವಣೆಗೆ ಬಂದರು ಅಂತ, ಧ್ರುವಂತ್ ಇಲ್ಲಿಯ ತನಕ ಆಡ್ತಿದ್ದ ರೀತಿಯಲ್ಲಿ ಆಲ್ ಆಫ್ ದ ಸಡನ್ ರಕ್ಷಿತಾಳ ವಿರುದ್ಧ ನಿಂತ್ಕೊಂಡಿದ್ದಾರೆ. ರಕ್ಷಿತಾಳಿಗೆ ಹೇಳಿದಂತಹ ಒಂದು ಮಾತು, ಅವಳ ಥರ ಕನ್ನಡ ಯಾರು ಮಾತಾಡಲ್ಲ, ಅವಳು ನಾಟಕ ಮಾಡ್ತಾಳೆ ಅಂತ ಹೇಳಿದ್ದಕ್ಕೆ ಸುದೀಪ್ ಸರ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಏನು ಧ್ರುವಂತ್ ಈ ಕನ್ನಡ ನಿಮ್ಗೆ ಓಕೆನಾ ಅಂತ. ಇಲ್ಲ ಸರ್ ಅಂತಂದರೆ ನಮ್ಗೆ ಓಕೆ ಅಂತಂದರು ಅವರು. ಸೊ ಹಾಗಾಗಿ ರಕ್ಷಿತಾಳ ಪರವಾಗಿ ಸುದೀಪ್ ಸರ್ ಸಹಿತ ಅವಳ ಕನ್ನಡದ ಪರವಾಗಿ ಸ್ಟ್ಯಾಂಡ್ ತೊಗೊಂಡ್ರು ಅಂತ ಅಲ್ಲಿ ಗೊತ್ತಾಗುತ್ತೆ. ಬಟ್ ಧ್ರುವಂತ್ ಅಟ್ ದ ಸೇಮ್ ಟೈಮ್ ಇವತ್ತಿನ ಪ್ರೋಮೋದಲ್ಲಿ ಮತ್ತೆ ಗಿಲ್ಲಿ ಅಗೇನ್ಸ್ಟು
ಟಾರ್ಗೆಟ್ ಬ್ಲಾಸ್ಟ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಇಲ್ಲಿ ತುಂಬ ಎಚ್ಚೆತ್ತುಕೊಳ್ಳಬೇಕಾದಂತಹ ಒಂದು ವ್ಯಕ್ತಿತ್ವ ಅಂತಂದರೆ ಅದು ಸುದೀದು. ಕಾಕ್ರೋಚ್ ಸುದಿ ತುಂಬ ತಾಕತ್ತಿರುವಂತಹ, ತುಂಬ ಎಮಿನೆಂಟ್ ಪರ್ಸನಾಲಿಟಿ. ಅವರು ಒಳಗೆ ಹೋಗುವಾಗ 100% ಗೆದ್ದು ಬರುವ ತಾಕತ್ತಿದ್ದಂತಹ ಒಂದು ಎಮಿನೆಂಟ್ ಪರ್ಸನಾಲಿಟಿ. ಒಳಗಡೆ ಹೋದ್ಮೇಲೆ ಅದು ಯಾಕೋ ಗೊತ್ತಿಲ್ಲ, ಕೆಲವರ ಜೊತೆಗೆ ಸೇರಿಕೊಂಡು ತಾನು ಕುಗ್ಗಿ ಬಗ್ಗಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ. ಅವರಲ್ಲಿ ಇದ್ದಂತಹ ಒಂದು ಅಧಿಕಾರ ಅಂದರೆ ಎಲಿಮಿನೇಷನ್ ಹತ್ರಕ್ಕೆ ಬಂದರೆ ಆ ಒಂದು ಏನು ಚೈನ್ ಕೊಟ್ಟಿದ್ರು ಆ ಚೈನನ್ನು ಬಳಸ್ಕೊಂಡು ಎಲಿಮಿನೇಷನಿಂದ ಹೊರಗುಳಿಯೋ ಒಂದು ಸಾಧ್ಯತೆ ಇತ್ತು. ಅದನ್ನು ಸುದೀಪ್ ಸರ್ ಆದರೂ ಆಗಿಲ್ವೋ ಹೇಳಿಲ್ಲ, ಬಟ್ ಅದನ್ನು ಬಳಸ್ಕೊಂಡು ಅವರು ಈ ಮನೇಲಿ ಉಳ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಸುದೀಪ್ ಸರ್ ಒಂದು ವಾರ್ನಿಂಗನ್ನು ಕೊಡ್ತಾರೆ, ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕಾನ್ಸಂಟ್ರೇಷನ್ ಮಾಡೋದು ಬಿಟ್ಟು ನಿಮ್ಮ ಆಟದ ಕಡೆಗೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿ ಅಂತ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಟೀಮನ್ನು ಗ್ಯಾಂಗ್ ಅಂತ ಕರೆಯುವವರು ಮತ್ತೊಂದು ಕಡೆ ಗ್ಯಾಂಗ್ ಕಟ್ಟಿಕೊಂಡು ಇಂಥವ್ರನ್ನೇ ಕಳಪೆ ಕೊಡಬೇಕು, ಇಂಥವ್ರನ್ನೇ ಎಲಿಮಿನೇಟ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಡಿಯೋಗಳು ಸಹಿತ ಹೊರಗಡೆ ಓಡಾಡ್ತಾ ಇದೆ. ಸೊ ಹೀಗಿರುವಾಗ ಯಾರು ಸರಿ ಯಾರು ತಪ್ಪು ಅನ್ನೋದು ಮನೆ ಒಳಗಡೆ ಇರೋರಿಗೆ ಅಷ್ಟು ಸುಲಭ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ಹೊರಗಡೆ ಇದ್ದವರು ಏನು ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾವ ವಿಷಯದ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅನ್ನೋದು ನಾವು ಹೊರಗಿರುವ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಅದು ಸುದೀಪ್ ಸರ್ಗೂ ಗೊತ್ತಿರುತ್ತೆ, ಸುದೀಪ್ ಸರ್ ಜೊತೆಗಿರುವಂತಹ ಟೀಮ್ಗೂ ಗೊತ್ತಿರುತ್ತೆ. ಹಾಗಾಗಿ ಅವರು ಅದನ್ನು ಅವರಿಗೆ ಸ್ಪಷ್ಟಪಡಿಸುವ ಕೆಲಸವನ್ನು ಮಾಡಿರ್ತಾರೆ. ಜನ ಈಗ ಸುಮ್ಮನೆ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪವರ್ಫುಲ್ ಆಗಿ ಆಕ್ಟಿವ್ ಆಗಿರೋದ್ರಿಂದ ಜನ ಯಾವುದಾದ್ರೂ ವಿಷಯವನ್ನು ಸುದೀಪ್ ಸರ್ ಮಾತಾಡಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಟ್ಯಾಗ್ ಮಾಡಿ ಪಿಕ್ ಮಾಡಿ ಅವ್ರನ್ನ ಕಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ವಿಚಾರವನ್ನು ಉಲ್ಲೇಖ ಮಾಡಿ ಅದನ್ನು ಅರ್ಥ ಮಾಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಈಗ ರಿಷಾ ತಾನು ಮಾಡಿರುವ ತಪ್ಪಿಗೋಸ್ಕರ 24 ಗಂಟೆಗಳ ಕಾಲ ಜೈಲಿಗೆ ಹೋಗಬೇಕಿದೆ, ಮತ್ತು ನೇರವಾಗಿ ನಾಮಿನೇಟ್ ಆಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ರಿಷಾನ ಜನ ಉಳಿಸ್ಕೋತಾರೋ ಅಥವಾ ಈಗಿರುವ ಟ್ರೆಂಡ್ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಧ್ರುವಂತ್ ಹೊರಗಡೆ ಬರಬೇಕು, ರಾಶಿಕಾ ಹೊರಗಡೆ ಬರಬೇಕು ಅಂತ. ಯಾವ ಟ್ರೆಂಡ್ ನಿಜ ಆಗುತ್ತೆ ಏನು ಹೇಳಲಿಕ್ಕೆ ಬರಲ್ಲ. ಯಾಕಂತಂದರೆ ಇಲ್ಲಿ ಕಮೆಂಟ್ ಮಾಡುವಂತಹ ಫ್ಯಾನ್ ಬೇಸ್ ಏನಿದೆ ಅದೇ ಹೋಗಿ ವೋಟ್ ಮಾಡುತ್ತಾ ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸದ್ಯಕ್ಕಂತೂ ಟೇಬಲ್ ಟಾಪ್ನಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಕಾವ್ಯ ಟೇಬಲ್ ಟಾಪ್ನಲ್ಲಿ ನಿಂತಿದ್ದಾರೆ. ಅಶ್ವಿನಿ ತಮ್ಮ ಸಾಮರ್ಥ್ಯದಿಂದಾಗಿ ತಮ್ಮ ಸರಿಯೋ ತಪ್ಪೋ ಅದೇನೋ ಬೇರೆ, ಬಟ್ ಗಿಲ್ಲಿಗೆ ಎದುರಾಗಿ ನಿಂತಿರೋದು ಮತ್ತು ಅವ್ರಿಗಿರುವಂತಹ ಒಂದು ಕಾನ್ಫಿಡೆನ್ಸ್, ನನ್ನ ವಿರುದ್ಧ ಯಾರಾದರೂ ನಿಂತೆ ಅವ್ರು ಸ್ಟ್ರಾಂಗ್ ಅಂತ ಇಡೀ ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರೊಳಗೆ ಅವ್ರಿಗಿರುವಂತಹ ಆ ಸ್ಟ್ರೆಂತ್ ಏನಿದೆ ಅದು ಅವರನ್ನು ಕಾಪಾಡ್ಕೊಂಡು ಬರ್ತಾ ಇದೆ ಮನೆಯಲ್ಲಿ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಸೂರಜ್ ತನ್ನ ಸ್ಟ್ರೈಟ್ ಹಿಟ್ ಮಾತುಗಳಿಂದಾಗಿ ಎಲ್ರಿಗೂ ಹತ್ತಿರ ಆಗ್ತಾ ಇದ್ದಾರೆ. ಏನು ಹೇಳಬೇಕು ಅದನ್ನು ಡೈರೆಕ್ಟಾಗಿ ಶೂಟ್ ಮಾಡುವ ಕೆಲಸವನ್ನು ಅಶ್ವಿನಿ ಮೇಡಮ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಯಾರದೇ ವಿಚಾರಕ್ಕೆ ಬಂದಾಗ ನೇರ ಶೂಟ್ ಮಾಡುವಂತಹ ಕೆಲಸದಲ್ಲಿ ಸೂರಜ್ ಸಕ್ರಿಯರಾಗಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಸೂರಜ್ ಸಹಿತ ಎಲ್ಲರಿಗೂ ಹತ್ತಿರ ಆಗ್ತಾ ಇದ್ದಾರೆ. ಅವರು ಈಸಿಯಾಗಿ ಸೇಫ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಏನಾಗಬಹುದು ಮುಂದಿನ ವಾರದಲ್ಲಿ ನೀವು ಕಾದು ನೋಡುವ. ಅಲ್ಲಿಯ ತನಕ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.